ಅನಾರೋಗ್ಯದ ಸಮಸ್ಯೆ ಇತ್ತು ಅಂತಂದರೆ ಸರಳವಾದಂಥ ತಂತ್ರವನ್ನು ಹೇಳಿಕೊಡ್ತೀನಿ. ಖಂಡಿತವಾಗ್ಲೂ ನಿಮಗೆ ಅನಾರೋಗ್ಯದ ಸಮಸ್ಯೆ ಹೊರಟೋಗ್ಬಿಡುತ್ತೆ. ಖರ್ಚು ಮಾಡೋವನು ಬಡವ ಆಗ್ತಾನೆ, ಅದನ್ನು ಎತ್ತಿಡೋವನು ಮಧ್ಯಮ ವರ್ಗದ ಪರ್ಸನ್ ಆಗ್ತಾನೆ. ಇದನ್ನು ನೀವು ಗಲ್ಲಾಪೆಟ್ಟಿಗೆಯಲ್ಲಿ ಇಟ್ಬಿಡಿ ಸಾಕು, ಅಷ್ಟು ಪವರ್ ಇರುತ್ತೆ. ಮದುವೆ ವಿಳಂಬ ಆಗ್ತಾ ಇದೆಯಾ, ತಲೆನೇ ಕೆಡಿಸ್ಕೊಬೇಡಿ. ಬರಬೇಕಾಗಿರೋ ದುಡ್ಡು ಬರ್ತಾ ಇಲ್ಲ ಅಂತಂದರೆ ಕೊಡೋರಿಗೆ ಕೊಡೋಕ್ಕಾಗ್ತಾ ಇಲ್ಲ, ಸಿಕ್ಕಾಪಟ್ಟೆ ಸಾಲ ಆಗಿ. ವಿನಯ್ ಯೋಗಿ ಗುರುಜಿ ಅನ್ನೋವಂಥದ್ದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ಒತ್ತಿ ಯೂಟ್ಯೂಬ್ ಚಾನಲ್ಗೆ, ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ನೀವು ಲೈಕು ಮತ್ತು ಫಾಲೋ ಮಾಡ್ಕೊಳ್ಳಿ. ಜೈ ಭಗವಾನ್. ಎಲ್ಲರಿಗೂ ನಮಸ್ಕಾರ. ಓಂ ಮಹಾದೇವಿ ಚತುರ್ವತ್ನೇ ಚಮಹಿ ತನ್ನೋ ಐಶ್ವರ್ಯ ಲಕ್ಷ್ಮಿ ಪ್ರಚೋದಿತ. ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಶೇಷ ಸಂಚಿಕೆಯಲ್ಲಿ ಅನೇಕ ವಿಚಾರಗಳನ್ನು ನಾವು ತಿಳ್ಕೊಳ್ಳೋಣ. ಮೊದಲನೇದಾಗಿ ಮುದ್ರೆಗಳು. ಯಾವೊಂದು ಮುದ್ರೆ ಮಾಡಿದ್ರೆ ಏನು ಅನುಕೂಲ ಆಗುತ್ತೆ ಅಂತ ನಾವು ನೋಡೋದಾಯಿತು ಅಂತಂದರೆ, ಹಲ್ಲು ನೋವು ಇರುತ್ತೆ. ಹಲ್ಲು ನೋವು ಏನಕ್ಕೆ ಬರುತ್ತೆ ಅಂತಂದರೆ, ಮೇಯ್ನಾಗಿ ಸ್ವೀಟ್ ತಿನ್ನೋದ್ರಿಂದ. ಅದು ಎಸ್ಪೆಷಲಿ ನೈಟ್ ಹೊತ್ತು ಸ್ವೀಟ್ ತಿಂದು ಮಲ್ಕೊಳ್ಳೋದ್ರಿಂದ ತಿಳ್ಕೊಳ್ಳಿ. ಊಟ ಆದಮೇಲೆ ಕೆಲವರು ಜನ ಸ್ವೀಟ್ ತಿನ್ನುವಂಥ ಅಭ್ಯಾಸ ಚಿಕ್ಕದಾರು ತಿನ್ನಲೇಬೇಕು. ಯಾಕಂದರೆ ಖಾರ ಮಾಡಿಬಿಟ್ಟಿರ್ತಾರೆ ಸಾರು ಮನೆಯಲ್ಲಿ, ಅದಕ್ಕೋಸ್ಕರ ಒಂಚೂರು ಇರಬೇಕು. ಅದು ತಿಂದು ನೀವು ಮಲ್ಕೋತು ಅಂತಂದರೆ ಹುಳಗಳು ಕ್ರಿಯೇಟ್ ಆಗುತ್ತೆ ಅಂತ ಕೊಡಿ. ಅಥವಾ ಏನಂತಂದರೆ, ಈ ಹಲ್ಲಿನ ಒಳಗಡೆ ಸೇರಿಕೊಂಡು ಕ್ರಿಮಿಗಳೆಲ್ಲ ಸೇರಿಕೊಂಡು ಹಲ್ಲನ್ನು ತಿಂತ ಹಾಳು ಮಾಡ್ತಾ ಬರುತ್ತೆ. ಅದಕ್ಕೋಸ್ಕರ ಏನು ಮಾಡಬೇಕು, ನೈಟ್ ಹೊತ್ತು ಯಾವುದೇ ಕಾರಣಕ್ಕೂ ನೀವು ತಿನ್ನಬಾರ್ದು ಸ್ವೀಟನ್ನು. ಅಕಸ್ಮಾತ್ ತಿನ್ನಬೇಕು ತಿನ್ನೋ ಪರಿಸ್ಥಿತಿ ಬಂತು, ಏನು ಮಾಡಬೇಕು, ಹಲ್ಲನ್ನು ಚೆನ್ನಾಗಿ ಉಜ್ಜಬೇಕು. ಬೆಳಗ್ಗೆ ಮತ್ತು ಸಾಯಂಕಾಲ ಅಲ್ಲಿ ಉಜ್ಜಬೇಕು ಅಂತ ಹೇಳ್ತಾರೆ. ಉಜ್ಜದಿಲ್ಲ ನೋಡಿ, ಏನಕ್ಕೆ ಉಜ್ಜಬೇಕು ಅಂತಂದರೆ ಅದರಲ್ಲೂ ಕೂಡ ಕಮರ್ಷಿಯಲ್ಲು. ಯಾಕಂದರೆ ಟೂತ್ಪೇಸ್ಟು ಇದಾಗುತ್ತಲ್ಲ, ಈ ಟೂತ್ಪೇಸ್ಟ್ ಕಂಪ್ನಿಯವರು ಡಾಕ್ಟ್ರುಗಳಿಗೆ ಎಲ್ಲ ಚೆನ್ನಾಗಿ ದುಡ್ಡು ಕೊಟ್ಬಿಟ್ಟು ಹೇಳಿ 2 ಸರಿ ಉಜ್ಜಬೇಕು ನೋಡಿ. ಅದಕ್ಕೋಸ್ಕರ ನೀವೇನು ಮಾಡಬೇಕು ಅಂತಂದರೆ, ಟೂತ್ಪೇಸ್ಟನ್ನು ಯೂಸ್ ಮಾಡಿಬಿಡಿ. ಹಂಗೆ ಉಜ್ಜಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಹಂಗೆ ಉಜ್ಜಿ ಟೂತ್ಪೇಸ್ಟನ್ನ ಹಾಕೋಬೇಡಿ. ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಮತ್ತೆ ಟೂತ್ಪೇಸ್ಟ್ ಹಾಕೋಬೇಕು ಬೇಡ. ಎಷ್ಟು ಹಾಕೋಬೇಕು, ಇಷ್ಟುದ್ದ ಅಡ್ವರ್ಟೈಸ್ಮೆಂಟ್ ಇಷ್ಟುದ್ದ ಹಿಂಗೆ ತೋರಿಸ್ತಾನಲ್ಲ. ಯಾಕಂದ್ರೆ ಬೇಗ ಖಾಲಿ ಆಗಲಿ, ದುಡ್ಡು ಬರಲಿ ಅಂತ ಅವ್ರು ಮಾಡ್ತಾರೆ. ಬೇಗ ಖರ್ಚಾಯಿತು ಅಂತ ದುಡ್ಡು ಬರುತ್ತಲ್ಲ ಅವ್ರಿಗೆ, ಕೋಟಿಗಟ್ಟಲೆ ಲಾಭ. ನೀವು ಬೆಳಗ್ಗೆ ಎದ್ದ ತಕ್ಷಣ ₹1 ನೀವು ಕಂಪ್ನಿ ಟೂತ್ಪೇಸ್ಟ್ ಕಂಪ್ನಿಯವ್ರಿಗೆ ಹೋಗುತ್ತೆ. ಯಾಕಂದ್ರೆ ಬೆಳಗ್ಗೆ ಎದ್ದ ತಕ್ಷಣ ಏನು ಮಾಡ್ತೀರಾ, ಹಿಂಗೆ ಸರ್ ಅಂತ ಇಷ್ಟುದ್ದ ಹಾಕೋತೀರ, ₹1 ಹೋಯ್ತು. 50 ಸರಿ ಹಾಕೊಂಡ್ರೆ ಒಂದು ಟ್ಯೂಬು ಖಾಲಿ. ಒಂದೈತಲ್ಲ, ಪ್ರತಿ ನೋಡಿ ಎಷ್ಟು ಕೋಟಿ ವ್ಯಾಪಾರ ಆಗ್ತಾಯಿದೆ. ಅದಕ್ಕೋಸ್ಕರ ಏನು ಮಾಡಬೇಕು, ನೀವು ಸುಮ್ಮನೆ ಒಂದು ಬಟಾಣಿ ಗಾತ್ರದಷ್ಟು ನೀವು ಹಾಕ್ಕೊಂಡ್ರೆ ಸಾಕು. ಏನು ಹೇಳಿ, ಬಟಾಣಿ ಗಾತ್ರ ಅಷ್ಟು ಹಾಕ್ಕೊಂಡ್ರೆ ಸಾಕು. ನೀವು ತುಂಬ ಹಲ್ಲು ಫ್ರೆಶ್ ಆಗುತ್ತೆ, ಚೆನ್ನಾಗಾಗುತ್ತೆ. ಏನು ಅನಿವಾರ್ಯ, ಏನೂ ಮಾಡೋಕ್ಕಾಗಲ್ಲ. ಬೇವಿನ ಕಡ್ಡಿ ಇದ್ದರೆ ಒಳ್ಳೇದು. ಎಲ್ಲಿಂದ ಬೇವಿನ ಕಡ್ಡಿ ತೊಗೊಬರ್ತೀರಾ? ಕುಂಭಮೇಳದಲ್ಲಿ ಯಾರೋ ಬರೀರಿ ಬೇವಿನ ಕಡ್ಡಿ ಸೇಲ್ ಮಾಡಿ 10 ಲಕ್ಷ ಸಂಪಾದನೆ ಮಾಡೋದಂತೆ. ಹೋಗ್ಲಿ ಬಿಡಿ, ಅದೇ ಬೇರೆ ವಿಚಾರ. ಗೊತ್ತಾಯ್ತಲ್ಲ, ಬೇವಿನ ಕಡ್ಡಿಯನ್ನು ಯೂಸ್ ಮಾಡಿ. ಆಗಲಿಲ್ವಾ, ತಲೆನೇ ಕೆಡಿಸ್ಕೊಬಿಡಿ. ಉಪ್ಪಲ್ಲಿ ತಿಕ್ಕಿ, ಗೊತ್ತದಲ್ಲ, ಉಪ್ಪಲ್ಲಿ ತಿಕ್ಕೋಕ್ಕಾಗಲ್ಲ, ಇದು ಮಾಡೋಕ್ಕಾಗಲ್ಲ ಗುರುಗಳೇ, ಏನೋ ಮಾಡಬೇಕು. ಬಟ್ ಈಗ ಸ್ವಲ್ಪ ಒಂದು ಬಟಾಣಿ ಗಾತ್ರದಷ್ಟು ಟೂತ್ಪೇಸ್ಟ್ ಹಾಕ್ಕೊಂಡು ನೀವು ಹಲ್ಲನ್ನು ಉಜ್ಜಿ. ಮತ್ತು ನೈಟ್ ಮಲ್ಕೋಬೇಕು ಅಂತಂದರೆ ನೀವು ಹಲ್ಲನ್ನು ಉಜ್ಜಿ ಟೂತ್ಪೇಸ್ಟ್ ಹಾಕೋಬಿಡಿ. ಇಲ್ಲ ಟೂತ್ಪೇಸ್ಟ್ ಹಾಕೋತೀರಾ, ಹಾಕ್ಕೊಳ್ಳಿ, ಪರವಾಗಿಲ್ಲ, ತೊಂದರೆ ಇಲ್ಲ. ಅಂದರೆ ಬೆಳಗ್ಗೆ ಹೊತ್ತು ಮಾತ್ರ ಹಾಕೋಬೇಕು. ಮತ್ತು ನೈಟ್ ಹೊತ್ತು ಹಲ್ಲುಜ್ಜಕ್ಕೆ ಆಗಿಲ್ಲ ಅಂತಂದ್ರೂ ತೊಂದರೆ ಇಲ್ಲ. ನೀವು ಚೆನ್ನಾಗಿ ಬಾಯನ್ನು ಮುಕ್ಕುಳಿಸಿ ನೀವು ಉಗಿರಿ, ಗೊತ್ತಲ್ಲ, ಅದನ್ನು ಮಾಡ್ಕೊಳ್ಳಿ, ಅಷ್ಟು ಚೆನ್ನಾಗಾಗುತ್ತೆ. ಮತ್ತು ಹಲ್ಲು ನೋವಿಗೆ ಯಾವೊಂದು ಮುದ್ರೆ ಮಾಡಬೇಕು ಅಂತ ನಾವು ನೋಡೋದೈತಂದರೆ, ಹಲ್ಲು ನೋವಿಗೆ ನೋಡಿ, ಔಸಡು ಮತ್ತು ಹಲ್ಲಿಗೆ ಸಂಬಂಧಪಟ್ಟ ಆಕಾಶ ಮುದ್ರೆ ಮಾಡಿ ನೋಡಿ. ಹೆಬ್ಬೆರಳು, ತೋರ್ಬೆರಳು, ಮಧ್ಯದ ಬೆರಳು, ಉಂಗುರದ ಬೆರಳು, ಕಿರುಬೆರಳು, ಈ ಹೆಬ್ಬೆರಳು ಪ್ಲಸ್ ಮಧ್ಯದ ಬೆರಳನ್ನು ತಾಗಿಸ್ಬೇಕು. ಮಿಕ್ಕೆಲ್ಲ ಬೆರಳು ನೇರವಾಗಿರೋಂಥ ಎಚ್ಚರ ವಹಿಸ್ಬೇಕು. ಇದು ಮಾಡ್ತು ಅಂತಂದರೆ ಸಾಕು, ಹಲ್ಲು ಫಸ್ಟ್ ಕ್ಲಾಸ್. ಹಿಂಗೆ ಹಲ್ಲು ನೋವೇ ಬರೋಲ್ಲ ನಿಮಗೆ. ಹಲ್ಲು ನೋವಿದ್ರು ಹೊರಟೋಗ್ಬಿಡ್ತದೆ. ಎಷ್ಟು ನಿಮಿಷ ಮಾಡಬೇಕು, 10 ನಿಮಿಷ ಮಾಡಿ ಸಾಕು. ಜಾಸ್ತಿ ನೋವಿದ್ರೆ ಎಷ್ಟು ನಿಮಿಷ ಮಾಡಬೇಕು, 12 ನಿಮಿಷ ಮಾಡಿ ಅಲ್ಲ, ತುಂಬ ಚೆನ್ನಾಗುತ್ತೆ, ತುಂಬ ಒಳ್ಳೆಯದು. ಇದು ವಿಶೇಷವಂತಂದು ಮುದ್ರೆಯ ವಿಚಾರ. ಲಕ್ಷ್ಮೀ ಚ ವಿದ್ಮಹೇ ವಿಷ್ಣು ಪತ್ನಿ ಚ ಧೀಮಹಿ ತನ್ನೋ ಲಕ್ಷ್ಮಿ ಪ್ರಚೋದಯಾತ್. ಎಷ್ಟೇ ಕಷ್ಟಪಟ್ಟು ದುಡಿದ ದುಡ್ಡು ಇರುತ್ತಲ್ಲ, ಅದು ಏನು ಮಾಡಬೇಕು ಅಂತಂದರೆ, ಅದು ನಿಮಗಿಂತ ಕಷ್ಟಪಡಬೇಕು. ಶ್ರೀಮಂತರಿಗೂ ಬಡವ್ರಿಗೂ ಏನು ವ್ಯತ್ಯಾಸ ಅಂತಂದರೆ, ಬಡವ್ರು ಬಂತು ಅಂದರೆ ದುಡ್ಡನ್ನ ಒಂದು ಕಡೆ ಎತ್ತಿಡ್ತಾರೆ,
ಅದು ಖರ್ಚು ಮಾಡ್ತಾರೆ. ಖರ್ಚು ಮಾಡೋವನು ಬಡವ ಆಗ್ತಾನೆ, ಅದನ್ನು ಎತ್ತಿಡೋವನು ಮಧ್ಯಮ ವರ್ಗದ ಪರ್ಸನ್ ಆಗ್ತಾನೆ. ಆದರೆ ಶ್ರೀಮಂತ ಆದವನು ಏನು ಮಾಡ್ತಾನೆ, ಅದನ್ನು ಇನ್ವೆಸ್ಟ್ಮೆಂಟ್ ಮಾಡ್ತಾನೆ. ಈಗ ನೀವು 1 ಲಕ್ಷ ಇಟ್ಕೊತಿತ್ತು ಅಂತಂದರೆ 1 ಲಕ್ಷ ಇಟ್ಕೊಂಡಿತ್ತು. ಒಂದು ಅಜ್ಜಿ ಅದೇ ಥರ ಇತ್ತು. ಅಜ್ಜಿ ಕೂಲಿ ಮಾಡಿ ಅಲ್ಲಿ ಇಲ್ಲಿ ಸೇರಿಸಿದೆಲ್ಲ ಮಾಡಿ 10 ಲಕ್ಷ ರೂಪಾಯಿ ಸ್ಪಂದ್ ಪೆಟ್ಟಿಗೆಲಿ ಇಟ್ಕೊಂಡಿತ್ತು. ನೋಡಿ ಶಿಷ್ಟೆಲ್ಲ ನೋಟ್ ಇದು ಮಾಡ್ಕೊಂಡು ಯಾವುದೋ ಹಳೆ ಬೇರೆಯವರೆಲ್ಲ ಯಾವುದೋ ಅಜ್ಜಿ ಏನೋ ಒಂದು ಹಳೇದು ಮಡ್ಕೊಂಡಿದೆ ಅಂತಂದರೆ ಕರೋನಾ ಟೈಮಲ್ಲಿ ಈ ಡಿಮಾನಿಟೈಸೇಷನ್ ಆಯಿತು ನೋಡಿ, ಅವಾಗ ದುಡ್ಡೆಲ್ಲ ಆವಾಗ ಅಜ್ಜಿ ಏನು ಮಾಡ್ತು 10 ಲಕ್ಷನ ತಂದುಕೊಡ್ತು. ಎಷ್ಟು ವರ್ಷದಿಂದ ಕೂರಿಸಿದೆ? 20 ವರ್ಷದಿಂದ ಅಂತ. ಈ 20 ವರ್ಷದ ಹಿಂದೆ ಒಂದೇ ಒಂದು ಸೈಟು ಬರೀ 5 ಲಕ್ಷಕ್ಕೆ ಸಿಗ್ತಾಯಿತ್ತು. ಅದೇ ಸೈಟ್ ಆ ಅಜ್ಜಿ ಏನಾದ್ರು ಬುದ್ಧಿ ಉಪಯೋಗಿಸಿ 5 ಲಕ್ಷ ರೂಪಾಯಿಗೆ ಸೈಟ್ ತಗೊಂಡಿದೆ. ಇವಾಗ 2 ರಿಂದ 2.5 ಕೋಟಿ. ಇದೇ ಮೇ 10ನೇ ತಾರೀಕು ಆನ್ಲೈನ್ ಕ್ಲಾಸಸ್ ಇದೆ. ಈ ಆನ್ಲೈನ್ ಕ್ಲಾಸಸ್ಸಲ್ಲಿ ನಾನು ಹಣ ವಶೀಕರಣ, ಜನವಶೀಕರಣ ಶಿಬಿರವನ್ನು ಮಾಡ್ತಾಯಿದ್ದೀನಿ. ಖಂಡಿತವಾಗ್ಲೂ ಕೂಡ ಅದಕ್ಕೆ ನೀವೆಲ್ಲ ಜಾಯ್ನ್ ಆಗಿ ಹೆಸರನ್ನು ಬರೆಸಿ ಮತ್ತು ಬೇಗ ರಿಜಿಸ್ಟರ್ ಆಗಿ ಖಂಡಿತವಾಗ್ಲೂ ಕೂಡ ಆ ಹಣ ವಶೀಕರಣ, ಜನವಶೀಕರಣ ತಂತ್ರವನ್ನು ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಆನ್ಲೈನಲ್ಲಿ ಅದ್ಭುತವಾದಂಥ ಒಂದು ವಿಚಾರಗಳು. ಯಾಕಂದರೆ ಇದು ತುಂಬ ಅವಶ್ಯಕತೆ ಇದೆ. ಯಾಕಂದರೆ ನೀವೊಂದು ಹೊರಗಡೆ ಹೋಗ್ಬೇಕು ಅಂತಂದ್ರೂ ಕೂಡ ಏನು ಡ್ರೆಸ್ ಮಾಡ್ಕೊಂಡು ಹೋಗ್ತೀರಾ, ಏನಕ್ಕೆ? 4 ಜನ ನಂಗೆ ಗೌರವ ಕೊಡಲಿ, ಅವ್ರು ವಶೀಕರಣ ಆಗದಿದ್ದರೆ ಪರವಾಗಿಲ್ಲ, ನಮ್ಗೆ ರೆಸ್ಪೆಕ್ಟ್ ಕೊಡಲಿ ಅನ್ನೋದು. ಅದಕ್ಕೋಸ್ಕರ ನಾವು ಜನ ವಶೀಕರಣ ತಂತ್ರವನ್ನು ಕಲ್ತ್ಕೋಬೇಕು. ಮೇ 10ನೇ ತಾರೀಕಿಂದ 7 ದಿನದ ಒಂದು ಕ್ಲಾಸ್ ಇದೆ, ಕಾರ್ಯಾಗಾರ ಇದೆ. ಇನ್ನು 2 ದಿನ ನೀವು 1000 ಪ್ರಶ್ನೆಗಳನ್ನು ಬೇಕಾದರೂ ನೀವು ಕೇಳಬಹುದು ಆನ್ಲೈನಲ್ಲಿ ಮುಖಾಮುಖಿಯಾಗಿ. ಅದ್ಭುತವಾದಂಥ ಕ್ಲಾಸಸ್ಸು. ಅದನ್ನು ನೀವು 7 ದಿನದಲ್ಲೇ ನಿಮಗೆ ರಿಸಲ್ಟನ್ನು ನಾನು ತೋರಿಸ್ತೀನಿ. ಎಷ್ಟೊಂದು ಹಣಕಾಸಿನ ಒಂದು ಸಮಸ್ಯೆ, ಬರಬೇಕಾಗಿರೋ ದುಡ್ಡು ಎಲ್ಲ ಕೂಡ ಬಂದ್ಬಿಡುತ್ತೆ. ಮೇಯ್ನಾಗಿ ಬರಬೇಕಾಗಿರೋ ದುಡ್ಡು ಒದ್ದಾಡ್ತಾರೆ ಜನ. ಯಾಕಂದರೆ ಇವ್ರು ಕಷ್ಟಪಟ್ಟಂಥ ದುಡ್ಡು ಬೇರೆ ಹಂಗೆ ಬಂದು ಹಂಗೆ ಹೋಯ್ತು ಅಂದರೆ ತಲೆ ಕೆಡಿಸ್ಕೊಳಂಗಿಲ್ಲ. ಇವ್ರು ಬರಬೇಕಾಗಿರೋ ದುಡ್ಡು ಇದೆಯಲ್ಲ ಅದು ತುಂಬ ಅಂದರೆ ತುಂಬ. ಮತ್ತು ಯಾವ ರೀತಿ ಗುಪ್ತಧನವನ್ನು ಆವಾಹನೆ ಮಾಡಬೇಕು ಅದನ್ನು ನಾನು ಹೇಳ್ಕೊಡ್ತೀನಿ. ಮತ್ತು ಲೈಫ್ ಲಾಂಗ್ ನೀವು ಎಷ್ಟು ದುಡ್ಡು ಖರ್ಚು ಮಾಡೋದು ನಿಮಗೆ ದುಡ್ಡು ಬರ್ತಾನೇ ಇರಬೇಕು, ದುಡ್ಡು ಖರ್ಚೇ ಆಗಬಾರ್ದು. ಆ ರೀತಿ ಏನು ಮಾಡಬೇಕು ಅಂತ ನಾನು ತಿಳಿಸ್ಕೊಡ್ತೀನಿ. ಇದೆಲ್ಲ ಅದ್ಭುತವಾದಂಥ ಒಂದು ತಂತ್ರದ ಒಂದು ವಿಚಾರಗಳಾಗಿರುತ್ತೆ. ಖಂಡಿತವಾಗ್ಲೂ ಕೂಡ ನೀವು ಮಿಸ್ ಮಾಡದೆ ಈ ಒಂದು ಕ್ಲಾಸಸ್ಸನ್ನು ಜಾಯ್ನ್ ಆಗಿ ಅಲ್ಲ. ಇದು ವಿಶೇಷವಾದಂಥ ಒಂದು ಹಣ ವಶೀಕರಣದ ತರಗತಿ ಮತ್ತು ಕಾರ್ಯಾಗಾರ ಮತ್ತು ಶಿಬಿರ ಅಂತ ಹೇಳ್ಬೋದು. ಈ 20 ವರ್ಷದ ಹಿಂದೆ ಒಂದೇ ಒಂದು ಸೈಟು ಬರೀ 5 ಲಕ್ಷಕ್ಕೆ ಸಿಗ್ತಾಯಿತ್ತು. ಅದೇ ಸೈಟ್ ಆ ಅಜ್ಜಿ ಏನಾದ್ರು ಬುದ್ಧಿ ಉಪಯೋಗಿಸಿ 5 ಲಕ್ಷ ರೂಪಾಯಿಗೆ ಸೈಟ್ ತಗೊಂಡಿದೆ. ಇವಾಗ 2 ರಿಂದ 2.5 ಕೋಟಿ. ನೋಡಿ, ಬಡವ್ರಿಗೂ ಶ್ರೀಮಂತರಿಗೂ ಏನು ವ್ಯತ್ಯಾಸ ಅಂತ. ಈಗ 1,000 ರೂಪಾಯಿ ಬಂತು ಅಂತಂದರೆ ಅದನ್ನು ಮಲ್ಟಿಪ್ಲೈ ಮಾಡ್ತಾರೆ ಯಾರು? ಶ್ರೀಮಂತರು. ಆದರೆ ಬಡವರು ಏನು ಮಾಡ್ತಾರೆ, ಅದನ್ನು ಖರ್ಚು ಮಾಡಿಬಿಡ್ತಾರೆ. ಮಧ್ಯಮ ರೋಗದ್ದು ಅದನ್ನು ಕೂಡಿಸಿಡ್ತಾರೆ ಅಷ್ಟೇ. ಇವತ್ತು 10 ಲಕ್ಷ ರೂಪಾಯಿ, ಇನ್ನು 10 ವರ್ಷಕ್ಕೆ 10 ಲಕ್ಷ 1 ಲಕ್ಷ ಥರ ಆಗಿರ್ತದೆ. ಅದಕ್ಕೋಸ್ಕರ ನೀವೇನಂತಂದರೆ, ನೀವು ಕಷ್ಟಪಟ್ಟಿದ್ದ ದುಡ್ಡು ನಿಮಗಿಂತ ಕಷ್ಟಪಡಬೇಕು. ಆ ಕಷ್ಟಪಡಬೇಕು ಅಂದರೆ ನೀವು ಇನ್ವೆಸ್ಟ್ಮೆಂಟ್ ಮಾಡಬೇಕು. ಎಲ್ಲೆಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಬೇಕು, ಯಾವ ರೀತಿ ಇನ್ವೆಸ್ಟ್ಮೆಂಟ್ ಮಾಡಬೇಕು ಅಂತ ಅದು ನಿಮಗೆ ಚೆನ್ನಾಗಿ ತಿಳ್ಕೊಂಡಿರಬೇಕು. ಅದಕ್ಕೋಸ್ಕರ ಜ್ಞಾನ ಬೇಕು ಅಲ್ಲ. ಇದು ಮನಿಯ ಸೂತ್ರ. ಮದುವೆ ವಿಳಂಬ ಆಗ್ತಾ ಇದೆಯಾ? ವ್ಯಾಪಾರದಲ್ಲಿ ಸಿಕ್ಕಾಪಟ್ಟೆ ನಷ್ಟ ಆಗ್ತಾ ಇದೆಯಾ? ಅನಾರೋಗ್ಯದ ಸಮಸ್ಯೆ ತುಂಬಾ ಕಾಡ್ತಾ ಇದೆಯಾ? ತಲೆನೇ ಕೆಡಿಸ್ಕೊಬಿಡಿ. ಸರಳವಾದಂಥ ತಂತ್ರವನ್ನು ಹೇಳ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ನೀವು ವಿನಯ್ ಯೋಗಿ ಗುರುಜಿ ಅನ್ನೋವಂಥದ್ದಕ್ಕೆ ನೀವು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನನ್ನು ಒತ್ತಿ ಯೂಟ್ಯೂಬ್ ಚಾನಲ್ಗೆ. ಮತ್ತು ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ ನೀವು ಲೈಕು ಮತ್ತು ಫಾಲೋ ಮಾಡ್ಕೊಳ್ಳಿ. ಇನ್ನು ಅನಾರೋಗ್ಯದ ಸಮಸ್ಯೆ ಇತ್ತು ಅಂತಂದರೆ ಸರಳವಾದಂಥ ತಂತ್ರವನ್ನು ಹೇಳ್ಕೊಡ್ತೀನಿ. ಅದನ್ನು ಮಾಡ್ಕೊಳ್ಳಿ. ಖಂಡಿತವಾಗ್ಲೂ ನಿಮಗೆ ಅನಾರೋಗ್ಯದ ಸಮಸ್ಯೆ ಹೊರಟೋಗ್ಬಿಡುತ್ತೆ. ಬಟ್ ನಂಬಿಕೆ ಇಡಬೇಕು, ಶ್ರದ್ಧೆ ಇರಬೇಕು. ಗೊತ್ತಲ್ಲ? ಏನು ಮಾಡಬೇಕು ಅಂತಂದರೆ, ಮಂಚದ ಕೆಳಗಡೆ ಒಂದು ಕಪ್ಪು ಬಟ್ಟೆಯನ್ನು ತೆಗೆದುಕೊಳ್ಳಿ. ಅದರಲ್ಲಿ ನೀವೇನು ಮಾಡಬೇಕು ಅಂತಂದರೆ ಗೋಧಿಯನ್ನು ಹಾಕಬೇಕು ಮತ್ತು ಬಿಳಿ ಸಾಸಿವೆಯನ್ನು ಹಾಕಬೇಕು. ಎಷ್ಟು? ಸ್ವಲ್ಪ, 1 ಹಿಡಿಯಷ್ಟು ಗೋಧಿ, 1 ಹಿಡಿಯಷ್ಟು ಬಿಳಿ ಸಾಸಿವೆಯನ್ನು ಒಂದಿಷ್ಟು, ಇಷ್ಟೇ. ಇದನ್ನು ಹಾಕಿ ನೀವೇನು ಮಾಡಬೇಕು, ನೀವು ಹುಟ್ಟಿದ ದಿನ ನೀವೇನು ಮಾಡಬೇಕು ಅಂತಂದರೆ, ಅಂದರೆ ನೀವು ಬುಧವಾರನೋ ಸೋಮವಾರನೋ, ಡೇಟ್ ನೋಡೋಕೆ ಹೋಗಬೇಡಿ. ಸೋಮವಾರನೋ ಬುಧವಾರ ಯಾವುದು ಗೊತ್ತಾಗಿಲ್ಲೋ ತಲೆನೇ ಕೆಡಿಸ್ಕೊಬೇಡಿ. ಏಕಾದಶಿ ದಿನ ಮಾಡಿ.
ಅದಲ್ಲ ನಿಮಗೂ ನಂಗೆ ಹುಟ್ಟಿದ ವಾರನೇ ಗೊತ್ತಿಲ್ಲ, ಸೋಮವಾರ ಬುಧವಾರ ಗುರುವಾರನೋ ಗೊತ್ತಿಲ್ಲ ಅನ್ನೋರು ಏಕಾದಶಿ ದಿನ ಮಾಡಿ, ಇಲ್ಲರ ಅಮಾವಾಸ್ಯೆ ದಿನ ಮಾಡಿ, ತುಂಬ ಒಳ್ಳೆಯದಾಗುತ್ತೆ. ಇದನ್ನು ನೀವು ತೆಗೆದುಕೊಂಡೋಗಿ ಸರಳವಾಗಿ ಮಂಚದ ಕೆಳಗಡೆ ಇಟ್ಬಿಡಿ ಅಷ್ಟೇ. ನಿಮ್ಮ ನೆಗೆಟಿವ್ ಎನರ್ಜಿ ಎಲ್ಲ ಎಳ್ಕೊಳ್ಳುತ್ತೆ. ಅದು ಸಂಕಲ್ಪ ಮಾಡ್ಕೊಳ್ಳಿ. ಇಲ್ಲಿ ಅನಾರೋಗ್ಯದ ಸಮಸ್ಯೆ ಇತ್ತು ಅಂತಂದರೆ ನೀವು ಸಂಕಲ್ಪ ಮಾಡ್ಕೊ, ಸ್ಟ್ರಾಂಗಾಗಿ ಮಾಡ್ಕೋಬೇಕು. ಗಂಟನ್ನು ಇಟ್ಕೊಳ್ಳು, ನನ್ನ ನೋವುಗಳು, ನನ್ನ ಸಮಸ್ಯೆಗಳು, ನಾನು ಏನು ಟ್ರೀಟ್ಮೆಂಟ್ ತೊಗೋತೀನಿ ಇದೆಲ್ಲವೂ ಕೂಡ ಸಂಪೂರ್ಣವಾಗಿ ನನ್ನ ಕಾಯಿಲೆಗಳು ನಿವಾರಣೆ ಆಗಲಿ ಅಂತ ಅಂದ್ಬಿಟ್ಟು ಒಂದು ಬಟ್ಲಲ್ಲಿ ಒಳಗಡೆ ಈ ಗಂಟನ್ನು ಇಡಿ. ನೆಕ್ಸ್ಟ್ ನೀವೇನು ಮಾಡಬೇಕು ಅಂತಂದರೆ ಅದನ್ನು ತೆಗೆದುಕೊಂಡು ಮಾರನೇ ದಿನ ಅದನ್ನ ತೆಗೆದುಕೊಂಡೋಗಿ ನೀವು ಕಪ್ಪು ಬಟ್ಟೆನ ಓಪನ್ ಮಾಡಿ 3 ದಾರಿ ಕೊಡುವಂಥ ಜಾಗದಲ್ಲಿ ಚೆಲ್ಲಬೇಕು. ಚೆಲ್ಬಿಡಿ, ಯಾವ ದಾರಿ ಆದರೂ ಪರವಾಗಿಲ್ಲ, ಬಂದ್ಬಿಟ್ಟು 3 ದಾರಿ ಆಗಿರಬೇಕು. ಸ್ವಲ್ಪ ಚಿಕ್ಕದು ಜಾಗ ಆದರೂ ಪರವಾಗಿಲ್ಲ, ಚೆಲ್ಬಿಟ್ಟು ಆ ಬಟ್ಟೆನ ಅಲ್ಲೇ ಬಿಸಾಕ್ಬಿಟ್ಟು ಬಂದ್ಬಿಡಿ. ಇನ್ನು ಬರಬೇಕಾಗಿರೋ ದುಡ್ಡು ಬರ್ತಾಯಿಲ್ಲ ಅಂತಂದರೆ, ಕೊಡೋರಿಗೆ ಕೊಡೋಕ್ಕಾಗ್ತಾಯಿಲ್ಲ ಅಂದರೆ, ಸಿಕ್ಕಾಪಟ್ಟೆ ಸಾಲ ಆಗಿತ್ತು ಅಂದರೆ, ಗುರುಗಳೇ ದುಡ್ಡು ನೀರು ಥರ ಖರ್ಚಾಗ್ತದೆ, ಏನು ಮಾಡೋದು ಅನ್ನೋದೇ ಗೊತ್ತಾಗ್ತಾ ಇಲ್ಲ ಅಂಥವ್ರಿಗೆ ಇದಕ್ಕೆಲ್ಲ ತಲೆ ಕೆಡಿಸ್ಕೋಬೇಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿತ್ತು ಅಂತ ಆಯಿತು ಅಂದರೆ 6 ತಿಂಗಳೊಳಗೆ ನಿಮಗೆ ಸಾಲ ಸೋಲಗಳು ತಿರೋಗ್ಬಿಡುತ್ತೆ. ಭಾಳಷ್ಟು ಜನ ಹೇಳ್ತಾ ಇರ್ತಾರೆ, ಗುರುಗಳೇ ನಮಗೆ ಊಟ ತಿಂಡಿ ಬಟ್ಟೆಗೇನು ತೊಂದರೆ ಇಲ್ಲ, ಆದರೆ ಇಂಪ್ರೂವ್ಮೆಂಟ್ ಆಗ್ತಾಯಿಲ್ಲ, ಒಂದು ಸೈಟ್ ತೊಗೊಳಕ್ಕಾಗ್ತಾಯಿಲ್ಲ, ಮನೆ ಕಟ್ಟಕ್ಕಾಗ್ತಾಯಿಲ್ಲ, ಮಕ್ಕಳಿಗೆ MBA ಅದು ಇದು ಮಾಡಬೇಕು ಅಂತಾರೆ, ಅದು ಆಗ್ತಾಯಿಲ್ಲ ಗುರುಗಳೇ, 7-8 ಲಕ್ಷ ಖರ್ಚಾಗುತ್ತೆ, ಮಕ್ಕಳು ಮದುವೆ ಮಾಡಬೇಕು, ಆಸ್ತಿ ಪಾಸ್ತಿ ಅಂತ ಮಾಡಬೇಕು, 20 ವರ್ಷದಿಂದ ಸಾಧಾರಣ ಜೀವನ ಆಗ್ಬಿಟ್ಟಿದೆ, ಏನು ಮಾಡಬೇಕು ಅಂತಾರೆ. ಅದಕ್ಕೂ ತಲೆ ಕೆಡಿಸ್ಕೊಬಿಡಿ. ಇದಕ್ಕೆಲ್ಲ ಏಕೈಕ ರಾಮಬಾಣ ಅಂತಂದರೆ ಅಷ್ಟಲಕ್ಷ್ಮಿ ಯಂತ್ರ. ಈ ಅಷ್ಟಲಕ್ಷ್ಮಿ ಯಂತ್ರವನ್ನು ಮನೇಲಿಟ್ಟು ಪ್ರತಿಷ್ಠಾಪನೆ ಮಾಡಿದ್ದೆ ಆಯಿತು ಅಂತಂದರೆ ಅದೆಂಥದೇ ಹಣಕಾಸಿನ ಸಮಸ್ಯೆ ಇತ್ತು ಅಂತಂದರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಬಿಡುತ್ತದೆ ಅಂತಲ್ಲ. ಈ ಒಂದು ಹಣಕಾಸಿನ ಸಮಸ್ಯೆಗೆ ನೀವು ತಲೆನೇ ಕೆಡಿಸ್ಕೊಬಿಡಿ. ಯಾವತ್ತಿದ್ರೂ ಅಷ್ಟಲಕ್ಷ್ಮಿ ಯಂತ್ರ ಇದ್ದೇ ಇದೆ ಅಂತಲ್ಲ. ಇದು ವಿಶೇಷವಾದಂಥ ಒಂದು ಮಾಹಿತಿ ಅಷ್ಟೇ. ಇದಕ್ಕೆ ಮುಟ್ಟು ಕಟ್ಟು ಚಟ್ಟು ಮಡಿ ಮೇಲ್ಗೆ ಸುತ್ಕ ಗಿತ್ಕ ವೆಜ್ಜು ನಾನ್ ವೆಜ್ಜು ಜಾತಿ ಗೀತಿ ದಿಕ್ಕು ಗಿಕ್ಕು ಆ ಥರದ್ದೇನೂ ಇಲ್ಲ. ಇಟ್ಟರೆ ಸಾಕು ಕೆಲಸ ಆಗುತ್ತೆ. ದೇವ್ರ ಮನೆಯಲ್ಲಾರು ಇಡ್ಬೋದು, ಬೀರುನಲ್ಲಾರು ಇಡ್ಬೋದು. ಪ್ರತಿದಿನ ಪೂಜೆ ಮಾಡಲೇಬೇಕು ಅಂತ ಏನಿಲ್ಲ, ಪೂಜೆ ಮಾಡಲಿಲ್ಲ ಅಂತಂದರೂ ಕೂಡ ನಡೆಯುತ್ತೆ ಅಂತಲ್ಲ. ಇದನ್ನು ನೇರವಾಗಿ ಕೊರೆಯಲ್ಲಿ ಕಳಿಸೋದಕ್ಕಾಗೋದಿಲ್ಲ, ನೇರವಾಗಿ ಖುದ್ದು ನನ್ನ ಭೇಟಿಯಾಗಿ ತೆಗೆದುಕೊಂಡೋಗಿ ನಿಮ್ಮ ಎಲ್ಲ ಹಣಕಾಸಿನ ಸಮಸ್ಯೆಗೆ ಅಷ್ಟಲಕ್ಷ್ಮಿ ಯಂತ್ರ ಇದೆ ಅಂತ ನೀವು ಮರೆಯೋದಕ್ಕೆ ಹೋಗಬೇಡಿ ಗೊತ್ತಲ್ಲ. ಇದು ಅಷ್ಟಲಕ್ಷ್ಮಿ ಯಂತ್ರದ ವಿಚಾರ. 3 ದಾರಿ ಕೊಡುವಂಥ ಜಾಗದಲ್ಲಿ ಚೆಲ್ಲಬೇಕು. ಚೆಲ್ಬಿಡಿ, ಯಾವ ದಾರಿ ಆದರೂ ಪರವಾಗಿಲ್ಲ, ಬಂದ್ಬಿಟ್ಟು 3 ದಾರಿ ಆಗಿರಬೇಕು. ಸ್ವಲ್ಪ ಚಿಕ್ಕದು ಜಾಗ ಆದರೂ ಪರವಾಗಿಲ್ಲ, ಚೆಲ್ಬಿಟ್ಟು ಆ ಬಟ್ಟೆನ ಅಲ್ಲೇ ಬಿಸಾಕ್ಬಿಟ್ಟು ಬಂದ್ಬಿಡಿ. ನೆಗೆಟಿವ್ ಎನರ್ಜಿ ಎಲ್ಲ ಸ್ಪ್ರೆಡ್ ಆಗುತ್ತೆ, ಹೊರಟೋಗ್ಬಿಡ್ತದೆ. ಇನ್ನು ಈ ವ್ಯಾಪಾರದಲ್ಲಿ ಸಿಕ್ಕಾಪಟ್ಟೆ ನಷ್ಟ ಆಗ್ತಾಯಿತ್ತಂದರೆ ತಲೆನೇ ಕೆಡಿಸ್ಕೋಬೇಡಿ. ಮರ್ಕ್ಯುರಿ ಲಕ್ಷ್ಮಿ ಇದೆ ನೋಡಿ, ಇದು ಮರ್ಕ್ಯುರಿ ಲಕ್ಷ್ಮಿ ಕಾಣಿಸ್ತಾ ಇದೆಯಾ? ಕಾಣಿಸಿಲ್ಲ ಅಂತಂದರೆ ಸ್ಕ್ರೀನ್ ಮೇಲೆ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ಈ ಮರ್ಕ್ಯುರಿ ಲಕ್ಷ್ಮಿಯಿಂದ ಪಾದರಸದ ಲಕ್ಷ್ಮಿ, ಇದನ್ನು ನೀವು ಗಲ್ಲಾಪೆಟ್ಟಿಗೆಯಲ್ಲಿ ಇಟ್ಬಿಡಿ ಸಾಕು. ಫುಲ್ಲು ಗಲ್ಲಾಪೆಟ್ಟಿಗೆ ಫುಲ್ಲು ತುಂಬೋಗ್ಬಿಡುತ್ತೆ ನೋಡಿ. ಇದು ಮರ್ಕ್ಯುರಿ ಲಕ್ಷ್ಮಿ, ಇದು ಕಾಣಿಸ್ತಾ ಇಲ್ಲ ಬಟ್ ಸ್ಕ್ರೀನ್ ಮೇಲೆ ಬರುತ್ತೆ, ಅದನ್ನು ನೋಡ್ಕೊಳ್ಳಿ. ಮರ್ಕ್ಯುರಿ ಲಕ್ಷ್ಮಿ ಗೊತ್ತಲ್ಲ. ಇಷ್ಟು ತುಂಬ ಪಾದರಸದಿಂದ ಮಾಡಿ, ಪಾದರಸ ಒಂದಕ್ಕೊಂದು ಕುಡ್ಕೊಳ್ಳಲ್ಲ, ಇದಕ್ಕೆ ಜಿಂಕನ್ನು ಮಿಕ್ಸ್ ಮಾಡಿ ಮಾಡಿರ್ತಾರೆ. ವೈಬ್ರೇಷನ್ಸ್ ಇರುತ್ತೆ, ಅದು ಚೆನ್ನಾಗಿ ವಶೀಕರಣ. ಇದಕ್ಕೇನು ಚಿನ್ನ ತಾಕ್ಸ್ಬಿಡ್ತಂತ ಚಿನ್ನ ಕಪ್ಪಾಗ್ಬಿಡ್ತದೆ, ನಮ್ಗೆ ದೇಹಕ್ಕೇನೂ ಆಗಲ್ಲ, ಅಷ್ಟು ಪವರ್ ಇರುತ್ತೆ. ಮತ್ತು ಮದುವೆ ವಿಳಂಬ ಆಗ್ತಾ ಇದೆಯಾ, ತಲೆನೇ ಕೆಡಿಸ್ಕೊಬಿಡಿ. ನಿಮ್ಮ ಮಕ್ಳಿಗೋ ಅಥವಾ ನಿಮಗೆ ನೀವೇನು ಮಾಡಿದರೆ 9 ಸವತೆಕಾಯಿಯನ್ನು ದಾನ ಕೊಡಿ. ಎಷ್ಟು ಹೇಳಿ? 9 ಸವತೆಕಾಯಿಯನ್ನು ದಾನ ಕೊಡ್ತು ಅಂತಂದರೆ ಖಂಡಿತವಾಗ್ಲೂ ಕೂಡ ಮದುವೆ ಬೇಗ ಸೆಟ್ ಆಗಿಬಿಡುತ್ತೆ, ಚೆನ್ನಾಗಾಗ್ಬಿಡುತ್ತೆ ಅದಲ್ಲ, ಬೇಗ ಸೆಟ್ ಆಗುತ್ತೆ. ತಲೆನೇ ಕೆಡ್ಸ್ಕೊ 9 ಸೌತೆಕಾಯಿನ ಕೊಡಿ, ನಿಮ್ಗೆ ಆಗಿಲ್ಲ ಅಂತಂದರೆ ಕೇಳಿ, ಅಷ್ಟು ಒಳ್ಳೆಯದಾಗುತ್ತೆ. ಮತ್ತು ಯಾವುದೇ ರೀತಿಯಂಥ ಒಂದು ಸಮಸ್ಯೆಗಳು ಆಗಬಾರ್ದು ಅಂತಂದರೆ ನೀವೇನಂತಂದರೆ ಓಂ ವೀರರುದ್ರಾಯ ನಮಃ ಅಂತ ಕಮೆಂಟ್ ಮಾಡಿ ನನಗೆ ಕಳಿಸಿ, ನಾನು ಸಂಕಲ್ಪವನ್ನು ಮಾಡ್ತೀನಿ. ಒಂದಕ್ಕೊಂದು ಸೇರಿ ಅಲ್ಲಿ ತಂತ್ರವನ್ನೇ ನಾನು ಸಂಕಲ್ಪ ಮಾಡ್ತೀನಿ. ತುಂಬ ಚೆನ್ನಾಗಾಗುತ್ತೆ, ಒಳ್ಳೆಯದಾಗ್ತಾ ಬರುತ್ತೆ ಗೊತ್ತಲ್ಲ. ಇದು ವಿಶೇಷವಾದಂಥ ಒಂದು ತಂತ್ರದ ವಿಚಾರ.